Hi friends, welcome to our channel Steps or Success. Previous video ನಲ್ಲಿ ನಾವು ಚಾಪ್ಟರ್ 1 ಇಂಟ್ರೊಡಕ್ಷನ್ ಟು ಇನ್ಕಮ್ ಟ್ಯಾಕ್ಸ್ ಚಾಪ್ಟರ್ ನಲ್ಲಿ ಥಿಯರಿ ಸಮ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಆಫ್ ಇನ್ಕಮ್ ಟ್ಯಾಕ್ಸ್ ಮತ್ತು ಟ್ಯಾಕ್ಸ್ ಲಯಬಿಲಿಟಿ ಯಾವ ತರ ಕ್ಯಾಲ್ಕುಲೇಷನ್ ಮಾಡ್ತೀವಿ ಅಂತ ನೋಡಿದೀವಿ. ಆ ಚಾಪ್ಟರ್ ನ ಕ್ಲೋಸ್ ಮಾಡಿದ್ದೀನಿ. ಚಾಪ್ಟರ್ ನಿಮಗೆ ಎಕ್ಸಾಮಿನೇಷನ್ ವಾಸ್ 15 ಮತ್ತೆ 5 ಮಾರ್ಕ್ಸ್ ಎರಡು ಕೂಡ ಕೇಳೋ ಚಾನ್ಸಸ್ ಇದೆ. ಸೊ ಅದಕ್ಕೋಸ್ಕರ ಇವತ್ತಿನ ಒಂದು ವಿಡಿಯೋದಲ್ಲಿ ರೆಸಿಡೆಂಟಲ್ ಸ್ಟೇಟಸ್ನ ಥಿಯರಿ ಮತ್ತು ಅದ ಕ್ಯಾಲ್ಕುಲೇಷನ್ ಮಾಡೋದು ಯಾವ ಥರ ಅಂತ ನೋಡೋಣ. ಮತ್ತು ಫಾರ್ಮೇಟ್ ಕೂಡ ಇವತ್ತು ನಾನು ನಿಮಗೆ ಹೇಳ್ತೀನಿ ಯಾವ ಥರ ಕ್ಯಾಲ್ಕುಲೇಷನ್ ಮಾಡಬೇಕು ಟೋಟಲ್ ಇನ್ಕಮನ್ನು ರೆಸಿಡೆಂಟಲ್ ಸ್ಟೇಟಸ್ನಲ್ಲಿ. ಸೊ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ರೆಸಿಡೆನ್ಷಿಯಲ್ ಸ್ಟೇಟಸ್ ಅಂದರೆ ರೆಸಿಡೆಂಟ್ ಒಂದು ಭಾರತೀಯ ದೇಶದಲ್ಲಿ ಯಾವ ಥರ ಒಂದು ರೆಸಿಡೆಂಟು ಮತ್ತು ರೆಸಿಡೆಂಟ್ ಇನ್ ಇಂಡಿಯಾ, ಆರ್ಡಿನರಿ ರೆಸಿಡೆಂಟ್ ಇನ್ ಇಂಡಿಯಾ, ನಾನ್ ರೆಸಿಡೆಂಟ್ ಇನ್ ಇಂಡಿಯಾ ಯಾವ ಥರ ಟ್ಯಾಕ್ಸನ್ನು ಆಗುತ್ತೆ ಮತ್ತು ನಾನ್ ಟ್ಯಾಕ್ಸೇಬಲ್ ಯಾರಿಗೆ ಆಗುತ್ತೆ ಮತ್ತು ಟ್ಯಾಕ್ಸೇಬಲ್ ಯಾರಿಗೆ ಆಗುತ್ತೆ ಅಂತ ನೋಡೋಣ. ಸೊ ಮೊದಲಿಗೆ ಟೈಪ್ಸ್ ಆಫ್ ರೆಸಿಡೆಂಟ್ ಇನ್ ಇಂಡಿಯಾ. ರೆಸಿಡೆಂಟ್ ಆಗೋದಾದರೆ ಯಾವ ಕಂಡೀಷನ್ ಇರುತ್ತೆ, ಇಷ್ಟು ದಿವಸಗಳ ಕಾಲ ನೀವು ಭಾರತದಲ್ಲಿದ್ದರೆ ಮಾತ್ರ ನಿಮಗೆ. ಯಾಕಂದರೆ ಈಗ ನೋಡಿ, ನಿಮಗೆ ಒಂದು ಭಾರತೀಯ ಈಗ ಆಧಾರ್ ಕಾರ್ಡ್ ಕೊಡ್ತಾರೆ. ಆಧಾರ್ ಕಾರ್ಡ್ ಯಾಕೆ ಕೊಡ್ತಾರೆ, ನೀವು ಭಾರತೀಯರಿದ್ದರೆ ಮಾತ್ರ ನಿಮ್ಗೆ ಕೊಡ್ತಾರೆ, ಬೇರೆ ದೇಶದವರಿಗೆ ಮತ್ತು ಆರ್ಡಿನರಿ ರೆಸಿಡೆಂಟ್ಗಳಿಗೆ ಕೊಡೋದಿಲ್ಲ. ಸೊ ಅದಕ್ಕೋಸ್ಕರ ಈ ಒಂದು ಕಂಡೀಷನ್ ಯಾವ ಇರುತ್ತೆ ಮತ್ತು ಅದಕ್ಕೆ ಯಾರು ಅಪ್ಲಿಕೇಬಲ್ ಆಗ್ತಾರೆ ಮಾತ್ರ ಅವರಿಗೆ ರೆಸಿಡೆಂಟ್ ಇನ್ ಇಂಡಿಯಾ ಅಂತಾರೆ. ಮೊದಲಿಗೆ ರೆಸಿಡೆಂಟ್, ಆ್ಯನ್ ಇಂಡಿವಿಜುವಲ್ ಈಸ್ ಸೇಡ್ ಟು ಬಿ resident in India in any previous year if he satisfy any of the two basic conditions and both subsequent condition. ಬೇಸಿಕ್ ಕಂಡೀಷನ್ ಮತ್ತು ಸಬ್ಸಿಕ್ವೆಂಟ್ ಕಂಡೀಷನ್ ಯಾರು ಅಪ್ಲಿಕೇಬಲ್ ಆಗ್ತಾರೆ ಅವರಿಗೆ ನಾವು ರೆಸಿಡೆಂಟ್ ಆಫ್ ಇಂಡಿಯಾ ಅಂದರೆ ಭಾರತೀಯ ನಿವಾಸಿ ಅಂತ ಕರಿತೀವಿ. ಪರ್ಮನೆಂಟ್ ಆಗಿ ಇವರು ಯಾವುದೇ ಕಡೆ ಹೋಗೋದಿಲ್ಲ, ಕಂಟಿನ್ಯೂಸ್ ಆಗಿ ಇವರು ಜೀವನನ ತಮ್ಮ ಲೈಫ್ನ ಇಲ್ಲೇ ಮೂವ್ ಮಾಡ್ತಾ ಇರ್ತಾರೆ. ಸೊ ಅವರಿಗೆ ಏನಂತಾರೆ, ರೆಸಿಡೆಂಟ್ ಇನ್ ಇಂಡಿಯಾ. ಅಂದರೆ ಬೇಸಿಕ್ ಕಂಡೀಷನ್ ಕೂಡ ಸ್ಯಾಟಿಸ್ಫೈ ಆಗ್ತಾರೆ, ಅಪ್ಲಿಕೇಬಲ್ ಆಗುತ್ತೆ, ಮತ್ತು ಸಬ್ಸಿಕ್ವೆಂಟ್ ಆರ್ ಅಡಿಷ್ನಲ್ ಕಂಡೀಷನ್ ಕೂಡ ಇವರಿಗೆ ಅಪ್ಲಿಕೇಬಲ್ ಆಗುತ್ತೆ, ಅವರಿಗೆ ರೆಸಿಡೆಂಟ್ ಇನ್ ಇಂಡಿಯಾ. ಓಕೆನಾ, ಇವರಿಗೆ ರೆಸಿಡೆಂಟ್ ಇನ್ ಇಂಡಿಯಾ ಅಂತ ಕರೀತಾರೆ. ಓಕೆನಾ, ಬೋತ್ ಬೇಸಿಕ್ ಕಂಡೀಷನ್ ಮತ್ತು ಸಬ್ಸಿಕ್ವೆಂಟ್ ಕಂಡೀಷನ್ ಯಾರಿಗೆ ಅಪ್ಲಿಕೇಬಲ್ ಆಗುತ್ತೆ ಅವರಿಗೆ ರೆಸಿಡೆಂಟ್ ಇನ್ ಇಂಡಿಯಾ ಅಂತಾರೆ. ಎರಡನೇದಾಗಿ ಆರ್ಡಿನರಿ ರೆಸಿಡೆಂಟ್ ಇನ್ ಇಂಡಿಯಾ. ಓಕೆನಾ, ಈ ಒಂದು ನೋಡೋಣ ಯಾವ ಥರ ಇರುತ್ತೆ. ಆ್ಯನ್ ಇಂಡಿವಿಜುವಲ್ ಈಸ್ ಸೇಡ್ ಟು ಬಿ ಆರ್ಡಿನರಿ ರೆಸಿಡೆಂಟ್ ಇನ್ ಎನಿ ಪ್ರೀವಿಯಸ್ ಇಯರ್ ಇಫ್ ಇಟ್ ಈಸ್ ಸ್ಯಾಟಿಸ್ಫೈಸ್ ಎನಿ ಆಫ್ ದಿ ಟೂ ಬೇಸಿಕ್ ಕಂಡೀಷನ್ ಬಟ್ ಫೇಲ್ಸ್ ಟು ಸ್ಯಾಟಿಸ್ಫೈ ಬೋತ್ ದ ಸಬ್ಸಿಕ್ವೆಂಟ್ ಕಂಡೀಷನ್. ಅಂದರೆ ಕೇವಲ ಬೇಸಿಕ್ ಕಂಡೀಷನ್ ಸ್ಯಾಟಿಸ್ಫೈ ಆಗುತ್ತೆ ಇವರಿಗೆ, ಅಂದರೆ ಅಪ್ಲಿಕೇಬಲ್ ಆಗುತ್ತೆ. ಬಟ್ ಎಲ್ಲಿ ಫೇಲ್ ಆಗುತ್ತೆ ಅಂದರೆ ಸಬ್ಸಿಕ್ವೆಂಟ್ ಕಂಡೀಷನ್ ಯಾವ ಇರುತ್ತೆ ಅವರು ಇವರಿಗೆ ಅಪ್ಲಿಕೇಬಲ್ ಆಗೋದಿಲ್ಲ. ಸೊ ಬೇಸಿಕ್ ಕಂಡೀಷನ್ ಅಪ್ಲಿಕೇಬಲ್ ಅಂದರೆ ಸ್ಯಾಟಿಸ್ಫೈ ಆಗಿ ಸಬ್ಸಿಕ್ವೆಂಟ್ ಕಂಡೀಷನ್ ಫೇಲ್ ಆಗಿದ್ದರೆ ಅದನ್ನು ಅವರಿಗೆ ಆರ್ಡಿನರಿ ರೆಸಿಡೆಂಟ್ ಇನ್ ಇಂಡಿಯಾ ಅಂತ ಕರೀತಾರೆ. ಸಬ್ಸಿಕ್ವೆಂಟ್ ಮತ್ತು ಬೇಸಿಕ್ ಕಂಡೀಷನ್ ಎರಡು ಅಪ್ಲಿಕೇಬಲ್ ಆಗೋರಿಗೆ ರೆಸಿಡೆಂಟು ಅಂತ ಕರೀತಾರೆ. ಆರ್ಡಿನರಿ ರೆಸಿಡೆಂಟ್ ಅಂದರೆ ಬೇಸಿಕ್ ಕಂಡೀಷನ್ ಅಪ್ಲಿಕೇಬಲ್ ಆಗುತ್ತೆ, ಸಬ್ಸಿಕ್ವೆಂಟ್ ಕಂಡೀಷನ್ ಅಪ್ಲಿಕೇಬಲ್ ಆಗೋದಿಲ್ಲ. ಮೂರನೇದಾಗಿ ಥರ್ಡ್ ಒನ್, ನಾನ್ ರೆಸಿಡೆಂಟ್ ಇನ್ ಇಂಡಿಯಾ ಇಫ್ ಫೇಲ್ಸ್ ಟು ಸ್ಯಾಟಿಸ್ಫೈ ಎನಿ ಆಫ್ ದಿ ಟೂ ಬೇಸಿಕ್ ಕಂಡೀಷನ್ಸ್. ಅಂದರೆ ಇವರಿಗೆ ಮೊದಲಿಗೆ ಬೇಸಿಕ್ ಕಂಡೀಷನ್ನೇ ಅಪ್ಲಿಕೇಬಲ್ ಆಗೋದಿಲ್ಲ, ಸ್ಯಾಟಿಸ್ಫೈ ಆಗೋದಿಲ್ಲ. ಇಫ್ it is immaterial that whether he has satisfied the subsequent condition or not. Subsequent condition satisfy ಆಗಬಹುದು, ಇಲ್ಲ ಅಂದರೆ ಆಗದೆ ಇರಬಹುದು. ಸಬ್ಸಿಕ್ವೆಂಟ್ ಕಂಡೀಷನ್ ಸ್ಯಾಟಿಸ್ಫೈಡ್ ಆರ್ ನಾಟ್. ಓಕೆನಾ, ಇವರಿಗೆ ಏನಂತೀವಿ ನಾನ್ ರೆಸಿಡೆಂಟ್ ಇನ್ ಇಂಡಿಯಾ. ಸೊ ನಾವು ಅವಾಗಿಂದ ಬೇಸಿಕ್ ಕಂಡೀಷನ್ ಮತ್ತು ಸಬ್ಸಿಕ್ವೆಂಟ್ ಕಂಡೀಷನ್ ಅಂತ ಕರಿತಾ ಇದ್ದೀವಿ. ಬಟ್ ಬೇಸಿಕ್ ಕಂಡೀಷನ್ ಅಂದರೆ ಏನು, ಸಬ್ಸಿಕ್ವೆಂಟ್ ಕಂಡೀಷನ್ ಅಂದರೆ ಏನು ಅದನ್ನು ಈಗ ನೋಡೋಣ. ಸೊ ಈ ಒಂದು ದೇರ್ ಆರ್ 3 ಟೈಪ್ಸ್ ಆಫ್ ರೆಸಿಡೆಂಟ್ ಆಫ್ ಇಂಡಿಯಾ. ಓಕೆನಾ, ಈ ಒಂದು
ರೆಸಿಡೆಂಟ್ ಇದ್ದಾಗ, ಆರ್ಡಿನರಿ ರೆಸಿಡೆಂಟ್ ಇದ್ದಾಗ, ನಾನ್ ರೆಸಿಡೆಂಟ್ ಇದ್ದಾಗ ಯಾವ ಥರ ಟ್ಯಾಕ್ಸನ್ನು ಅಪ್ಲಿಕೇಬಲ್ ಆಗುತ್ತೆ ಮತ್ತು ನಾನ್ ಟ್ಯಾಕ್ಸೇಬಲ್ ಅಪ್ಲಿಕೇಬಲ್ ಆಗುತ್ತೆ ಅಂತ ಕ್ಯಾಲ್ಕುಲೇಷನ್ ಮಾಡೋ ಸಲುವಾಗಿ ಇದನ್ನು ನಾವು ರೆಸಿಡೆಂಟಲ್ ಸ್ಟೇಟಸ್ನ ಈ ಒಂದು ಚಾಪ್ಟರ್ನ ನೋಡ್ತಾ ಇದ್ದೀವಿ. ಓಕೆನಾ. ಈಗ ನಾವು ಬೇಸಿಕ್ ಕಂಡೀಷನ್ ಮತ್ತು ಸಬ್ಸಿಕ್ವೆಂಟ್ ಕಂಡೀಷನ್ನ ನೋಡೋಣ ಏನಿರುತ್ತೆ. ಸೊ ಮೊದಲಿಗೆ ಬೇಸಿಕ್ ಕಂಡೀಷನ್ 2 ಇರುತ್ತೆ ಮತ್ತು ಸಬ್ಸಿಕ್ವೆಂಟ್ ಕಂಡೀಷನ್ ಕೂಡ 2 ಇರುತ್ತೆ. ಓಕೆನಾ. ಸೊ ಮೊನ್ನೆದು ಬೇಸಿಕ್ ಕಂಡೀಷನ್. An individual should stay in India during the relevant previous year, total period of at least 182 days. ಅಂದರೆ ಪ್ರೀವಿಯಸ್ ಇಯರ್ನಲ್ಲಿ 182 ಡೇಸ್ ಯಾರು ಭಾರತದಲ್ಲಿರ್ತಾರೆ ಅವರಿಗೆ ನಾವು ಇದು ಒಂದು ಬೇಸಿಕ್ ಕಂಡೀಷನ್ ಅಂದರೆ ರೆಸಿಡೆಂಟ್ ಆಫ್ ಇಂಡಿಯಾ ಅಂತ ಕರಿತೀವಿ. ಇದು ಒಂದು. ಮತ್ತು ಇನ್ನೊಂದು ಎರಡನೇ ಕಂಡೀಷನು, ಆ್ಯನ್ ಇಂಡಿವಿಜುವಲ್ ಶುಡ್ ಸ್ಟೇ ಇನ್ ಇಂಡಿಯಾ ಅಂದರೆ ಸ್ಟೇ ಇನ್ ಇಂಡಿಯಾ, ಲಿವ್ in India during the relevant previous year for a total period of at least 60 days. at least ಅಂದರೆ ಪ್ರೀವಿಯಸ್ ಇಯರ್ನಲ್ಲಿ 60 days and the total period of at least 365 days during the 4 previous year. ಅಂದರೆ ಪ್ರೀವಿಯಸ್ ಇಯರ್ನಲ್ಲಿ 60 days ಇರಬೇಕು ಇದ್ದರೆ, ಮತ್ತು ಆ್ಯಂಡ್ ಟೋಟಲ್ ಪೀರಿಯಡ್ ಆಫ್ 365 days ಡ್ಯೂರಿಂಗ್ ದ ಲಾಸ್ಟ್ 4 ಪ್ರೀವಿಯಸ್ ಇಯರ್. ಕಳೆದ 4 ವರ್ಷಗಳಲ್ಲಿ 365 ದಿನ ಭಾರತದಲ್ಲಿದ್ದು ಮತ್ತು ಕಳೆದ ಹಿಂದಿನ ವರ್ಷದಲ್ಲಿ 60 ದಿನ ಇದ್ದರೆ ಅದು ಕೂಡ ಬೇಸಿಕ್ ಕಂಡೀಷನ್ ಆಗುತ್ತೆ. ಅವರು ಕೂಡ ಭಾರತದ ನಿವಾಸಿಗಳು ಅಂದರೆ ಬೇಸಿಕ್ ಕಂಡೀಷನ್, ರೆಸಿಡೆಂಟ್ ಆಫ್ ಇಂಡಿಯಾ. ಈ 2 ಕಂಡೀಷನ್ ಯಾರಿಗೆ ಅಪ್ಲಿಕೇಬಲ್ ಆಗುತ್ತೆ ಅಂದರೆ ರೆಸಿಡೆಂಟ್ ಆಫ್ ಇಂಡಿಯಾ ಮತ್ತು ನಾನ್ ಆರ್ಡಿನರಿ ನಾನ್ ರೆಸಿಡೆಂಟ್ ಇವರಿಗೆ ಅಪ್ಲಿಕೇಬಲ್ ಆಗೋದಿಲ್ಲ. ಮತ್ತು ಎರಡನೇದು ಸಬ್ಸಿಕ್ವೆಂಟ್ ಕಂಡೀಷನ್. ಓಕೆನಾ. ಸಬ್ಸಿಕ್ವೆಂಟ್ ಕಂಡೀಷನ್ ನೋಡೋಣ. ಒಂದನೇದಾಗಿ, ಆ್ಯನ್ ಇಂಡಿವಿಜುವಲ್ ಶುಡ್ ಬಿ ರೆಸಿಡೆಂಟ್ ಇನ್ ಇಂಡಿಯಾ ಇನ್ ಎಟ್ ಲೀಸ್ಟ್ 2 out of 10 ಪ್ರೀವಿಯಸ್ ಇಯರ್. ಅಂದರೆ ಕಳೆದ 10 ವರ್ಷ, ಹಿಂದಿನ 10 ವರ್ಷದಲ್ಲಿ 2 ವರ್ಷ ಭಾರತದಲ್ಲಿ ಇದ್ದರೆ ಅವರಿಗೆ ಏನಂತೀವಿ, ನಾನ್ ರೆಸಿಡೆಂಟ್ ಆಫ್ ಇಂಡಿಯಾ ಅಂತ ಕರಿತೀವಿ. ಇನ್ನೊಂದು ಏನಂದರೆ, ಆ್ಯನ್ ಇಂಡಿವಿಜುವಲ್ ಶುಡ್ ಹ್ಯಾವ್ ಸ್ಟೇಡ್ ಇನ್ ಇಂಡಿಯಾ ದ ಟೋಟಲ್ ಪೀರಿಯಡ್ ಆಫ್ ಎಟ್ ಲೀಸ್ಟ್ 730 days ಡ್ಯೂರಿಂಗ್ ದ ಲಾಸ್ಟ್ 7 ಪ್ರೀವಿಯಸ್ ಇಯರ್. ಕಳೆದ 7 ವರ್ಷ ಹಿಡ್ಕೊಂಡು 730 days ಯಾರು ಭಾರತದಲ್ಲಿ ಇರ್ತಾರೆ ಅವರಿಗೆ ನಾನ್ ರೆಸಿಡೆಂಟ್ ಇಂಡಿಯಾ ಅಂತ ಕರಿತೀವಿ. ಅಂದರೆ ಈಗ ನಾವು ಹಿಂದಿನ ಇಲ್ಲಿ ನೋಡಿದ್ವಾ, ನಾನ್ ರೆಸಿಡೆಂಟ್ ಇಂಡಿಯಾ ಇವರಿಗೆ ಬೇಸಿಕ್ ಕಂಡೀಷನ್ ಇವರು ಅಪ್ಲಿಕೇಬಲ್ ಆಗಲ್ಲ ಬೇಸಿಕ್ ಕಂಡೀಷನ್ಗೆ. ಬಟ್ ಸಬ್ಸಿಕ್ವೆಂಟ್ ಕಂಡೀಷನ್ಗೆ ಅಪ್ಲಿಕೇಬಲ್ ಆಗ್ಬೋದು, ಇಲ್ಲ ಇರದೇ ಇರ್ಬೋದು. ಇವರಿಗೆ ಏನಂತ ಈ ಒಂದು 2 ಕಂಡೀಷನ್ ಅಪ್ಲಿಕೇಬಲ್ ಆಗ್ಬೋದು, ಇಲ್ಲ ಇರದೇ ಇರಬಹುದು. ಇವರಿಗೆ ನಾನ್ ರೆಸಿಡೆಂಟ್ ಆಫ್ ಇಂಡಿಯಾ ಅಂತಾರೆ. ಬಟ್ ಆರ್ಡಿನರಿ ರೆಸಿಡೆಂಟ್ಗೆ ಈ 2 ಕಂಡೀಷನ್, ಬೇಸಿಕ್ ಕಂಡೀಷನ್ ಅಪ್ಲಿಕೇಬಲ್ ಆಗುತ್ತೆ, ಇವೆರಡು ಕಂಡೀಷನ್ ಫೇಲ್ ಆಗುತ್ತೆ. ಬಟ್ ರೆಸಿಡೆಂಟ್ ಇನ್ ಇಂಡಿಯಾ ಆಗೋದಕ್ಕೆ 2 ಬೇಸಿಕ್ ಕಂಡೀಷನ್ ಕೂಡ ಅಪ್ಲಿಕೇಬಲ್ ಆಗುತ್ತೆ ಮತ್ತು ಸಬ್ಸಿಕ್ವೆಂಟ್ ಕಂಡೀಷನ್ ಕೂಡ 2 ಸ್ಯಾಟಿಸ್ಫೈ ಆಗಿದ್ದರೆ ಅವರಿಗೆ ರೆಸಿಡೆಂಟ್ ಆಫ್ ಇಂಡಿಯಾ ಅಂತ ಕರೀತಾರೆ. ಓಕೆನಾ. ಇದಿಷ್ಟು ರೆಸಿಡೆಂಟಿಯಲ್ ಸ್ಟೇಟಸ್ನ ಟೈಪ್ಸ್ ಆಫ್ ರೆಸಿಡೆನ್ಸ್ ಆ್ಯಂಡ್ ಬೇಸಿಕ್ ಕಂಡೀಷನ್ ಏನಿರುತ್ತೆ ಮತ್ತು ಸಬ್ಸಿಕ್ವೆಂಟ್ ಕಂಡೀಷನ್. ಭಾರತೀಯ ನಿವಾಸಿ ಆಗಬೇಕಂದ್ರೆ ಮತ್ತು ಭಾರತೀಯ ನಿವಾಸಿ ಆಗಬೇಕಂದ್ರೆ ಯಾವ ರೀತಿ ಕಂಡೀಷನ್ ಇರುತ್ತೆ ಅಂತ, ಎಷ್ಟು ದಿವಸಗಳ ಕಾಲ ಭಾರತದಲ್ಲಿದ್ದರೆ ರೆಸಿಡೆಂಟ್ ಅಂತ ಕರೀತಾರೆ, ಇಲ್ಲ ಅಂತ ಈ ಒಂದು ವಿಡಿಯೋದಲ್ಲಿ ಆಯಿತು. ಈಗ ಟೋಟಲ್ ಇನ್ಕಮ್ನ ಯಾವ ರೀತಿ ಈ ಒಂದು ಚಾಪ್ಟರ್ನಲ್ಲಿ ಕ್ಯಾಲ್ಕುಲೇಷನ್ ಮಾಡ್ತೀವಿ ಅಂತ ನೋಡೋಣ. ಮತ್ತು ಆ ಒಂದು ಚಾರ್ಟನ್ನು ನೋಡೋಣ, ಕ್ಯಾಲ್ಕುಲೇಷನ್ ಯಾವ ಥರ ಇರುತ್ತೆ ಅಂತ. ಸೊ ಚಾರ್ಟ್ ಶೋವಿಂಗ್ ದ ಕಾಂಪಿಟೇಷನ್ ಆಫ್ ಟೋಟಲ್ ಇನ್ಕಮ್. ಓಕೆನಾ. ಚಾರ್ಟ್ ಶೋವಿಂಗ್ ದ ಕಾಂಪಿಟೇಷನ್ ಆಫ್ ಟೋಟಲ್ ಇನ್ಕಮ್. ಸೊ ಸೀರಿಯಲ್ ನಂಬರ್ ಇದು ಫಾರ್ಮ್ಯಾಟ್ ಥರ. ಕೈಂಡ್ಸ್ ಆಫ್ ಇನ್ಕಮ್, ರೆಸಿಡೆಂಟ್, ಆರ್ಡಿನರಿ ರೆಸಿಡೆಂಟ್, ನಾನ್ ರೆಸಿಡೆಂಟ್. ನೀವು ಆರ್ಡರ್ ವೈಸ್ ಮೊದಲಿಗೆ ಈಗ ನಾವು ಕಂಡೀಷನ್ ಕೂಡ ಯಾವ ರೀತಿ ಇದ್ದು, ಬೇಸಿಕ್ ಕಂಡೀಷನ್, ಸಬ್ಸಿಕ್ವೆಂಟ್ ಕಂಡೀಷನ್ ಅಪ್ಲಿಕೇಬಲ್ ಆಗಬೇಕಂದ್ರೆ ಮೊದಲಿಗೆ ನಾವು ರೆಸಿಡೆಂಟ್, ಆರ್ಡಿನರಿ ರೆಸಿಡೆಂಟ್, ನಾನ್ ರೆಸಿಡೆಂಟ್ ಈ ಥರನೇ ಬರೀಬೇಕು. ನೀವು ಎಕ್ಸಾಮ್ನಲ್ಲಿ ತುಂಬಾ ಕನ್ಫ್ಯೂಸ್ ಆಗಿಬಿಟ್ಟು ಮೊದಲಿಗೆ ಆರ್ಡಿನರಿ ರೆಸಿಡೆಂಟ್ ಬರೆದು ಆಮೇಲೆ ನಾನ್ ರೆಸಿಡೆಂಟ್ ಬರೆದು ಕೊನೆಯದಾಗಿ ರೆಸಿಡೆಂಟ್ ಬರೆದ್ರೆ ನಿಮಗೆ ಕ್ಯಾಲ್ಕುಲೇಷನ್ ಮಾಡೋದರಲ್ಲಿ ಕನ್ಫ್ಯೂಷನ್ ಆಗೋ ಚಾನ್ಸಸ್ ಇರುತ್ತೆ.
ಸೊ ಮೊದಲಿಗೆ ನನ್ನ ಸಜೆಷನ್ ಪ್ರಕಾರ ಮೊದಲಿಗೆ ರೆಸಿಡೆಂಟ್ ಹಾಕಿ, ಆಮೇಲೆ ಆರ್ಡಿನರಿ ರೆಸಿಡೆಂಟ್ ಹಾಕಿ, ನಾನ್ ರೆಸಿಡೆಂಟ್ ಹಾಕಿ. ಓಕೆನಾ? ಸೊ ಸ್ಟಾರ್ಟ್ ನೋಡೋಣ. ಇನ್ಕಮ್ ರಿಸೀವ್ಡ್ ಇನ್ ಇಂಡಿಯಾ ವೆದರ್ ಅರ್ನ್ ಇನ್ ಇಂಡಿಯಾ ಆರ್ ಔಟ್ಸೈಡ್ ಇಂಡಿಯಾ. ಅಂದರೆ ಇನ್ಕಮ್ ಯಾವುದಾದ್ರೂ ಬಿಸ್ನೆಸ್ ಇದೆ, ಅಸೆಸ್ ಇದು, ಅವನು ಇನ್ಕಮ್ ಬಿಸ್ನೆಸ್ ಕೂಡ ಇಂಡಿಯಾದಲ್ಲಿ ಮಾಡ್ತಾನೆ ಮತ್ತು ಪ್ರಾಫಿಟ್ ಕೂಡ ಇಂಡಿಯಾದಲ್ಲಿ ಮಾಡ್ತಾನೆ. ಓಕೆನಾ? ಅಂಥ ಒಂದು ಇನ್ಕಮ್ ಇದ್ದರೆ ಯಾವ ಥರ ಎಲ್ಲೆಲ್ಲಿ ಟ್ಯಾಕ್ಸ್ ಆಗುತ್ತೆ, ರೆಸಿಡೆಂಟ್ ಕೂಡ, ಆರ್ಡಿನರಿ ರೆಸಿಡೆಂಟ್ ಕೂಡ ಆಗುತ್ತೆ, ನಾನ್ ರೆಸಿಡೆಂಟ್ ಕೂಡ ಟ್ಯಾಕ್ಸನ್ನು ಆಗುತ್ತೆ. ನೆಕ್ಸ್ಟ್ ಒಂದು, ಇನ್ಕಮ್ ಡೀಮ್ಡ್ ಟು ಬಿ ರಿಸೀವ್ಡ್ ಇನ್ ಇಂಡಿಯಾ ವೆದರ್ ಅರ್ನ್ಡ್ ಇನ್ ಇಂಡಿಯಾ ಆರ್ ಔಟ್ಸೈಡ್ ಇಂಡಿಯಾ. ನೀವು ಮೊದಲಿಗೆ ನೋಡಿ, ರಿಸೀವ್ಡ್ ಆ್ಯಂಡ್ ಅರ್ನ್ಡ್ ಇನ್ ಇಂಡಿಯಾ ಇತ್ತಂದರೆ ಅದು ಮೂಗರಿಗೆ ಟ್ಯಾಕ್ಸನ್ನು ಆಗುತ್ತೆ. ಅಂದರೆ ಮೂಗರಿಗೆ ಅಂದರೆ ಟ್ಯಾಕ್ಸೇಬಲ್ ಆಗುತ್ತೆ. ರೆಸಿಡೆಂಟ್, ಆರ್ಡಿನರಿ ರೆಸಿಡೆಂಟ್, ನಾನ್ ರೆಸಿಡೆಂಟ್. ಇನ್ಕಮ್ ಅರ್ನ್ಡ್ ಇನ್ ಇಂಡಿಯಾ ವೆದರ್ ರಿಸೀವ್ಡ್ ಇನ್ ಇಂಡಿಯಾ ಆರ್ ಔಟ್ಸೈಡ್ ಇಂಡಿಯಾ. ಅಂದರೆ ಇನ್ಕಮ್ ಇದು ಕೂಡ ಸೇಮ್ ಟ್ರಾನ್ಸಾಕ್ಷನ್. ಅರ್ನ್ಡ್ ಇನ್ ಇಂಡಿಯಾ ಇದೆ ಮತ್ತು ರಿಸೀವ್ಡ್ ಇನ್ ಇಂಡಿಯಾ ಆರ್ ಔಟ್ಸೈಡ್ ಇಂಡಿಯಾ, ಅದು ಕೂಡ ಮೂಗರಿಗೆ ಟ್ಯಾಕ್ಸೇಬಲ್ ಆಗುತ್ತೆ. ಇನ್ಕಮ್ ಡೀಮ್ ಟು ಬಿ ಅರ್ನ್ ಇನ್ ಇಂಡಿಯಾ ವೆದರ್ ರಿಸೀವ್ಡ್ ಇನ್ ಇಂಡಿಯಾ ಆರ್ ಔಟ್ಸೈಡ್ ಇಂಡಿಯಾ, ಇದು ಕೂಡ ಮೂಗರಿಗೆ ಟ್ಯಾಕ್ಸೇಬಲ್ ಆಗುತ್ತೆ. ನೀವು ಮೊದಲಿಗೆ ಕ್ವಶನಲ್ಲಿ ನೋಡಬೇಕು. ಇನ್ಕಮ್ ರಿಸೀವ್ಡ್ ಇನ್ ಇಂಡಿಯಾ ಇತ್ತಂದರೆ ನೀವು ತಿಳ್ಕೋಬೇಕು ರೆಸಿಡೆಂಟ್, ನಾನ್ ರೆಸಿಡೆಂಟ್ ಆರ್ ಆರ್ಡಿನರಿ ರೆಸಿಡೆಂಟ್ ಮೂವರಿಗೆ ಟ್ಯಾಕ್ಸೇಬಲ್ ಆಗುತ್ತೆ ಅಂತೆ. ಇನ್ಕಮ್ ಅರ್ನ್ ಆ್ಯಂಡ್ ರಿಸೀವ್ಡ್ ಔಟ್ಸೈಡ್ ಇಂಡಿಯಾ. ಅರ್ನ್ ಮತ್ತು ರಿಸೀವ್ಡ್ ಎಲ್ಲಿದೆ? ಔಟ್ಸೈಡ್ ಇಂಡಿಯಾ, ಅಂದರೆ ಇಂಡಿಯಾದಲ್ಲಿ ಇಲ್ಲ ಬಿಸ್ನೆಸ್ಸು. ಫ್ರಾಮ್ ಎ ಬಿಸ್ನೆಸ್ ಆರ್ ಪ್ರೊಫೆಷನ್ ಬಟ್ ಕಂಟ್ರೋಲ್ ಫ್ರಾಮ್ ಇಂಡಿಯಾ. ಕಂಟ್ರೋಲ್ ಇದ್ದರೆ ಟ್ರಾನ್ಸಾಕ್ಷನ್ ನೋಡಿ, ನೀವು ಕಂಟ್ರೋಲ್ ಬಿಸ್ನೆಸ್ ಮತ್ತು ಅರ್ನ್ ಆ್ಯಂಡ್ ರಿಸೀವ್ಡ್ ಔಟ್ಸೈಡ್ ಇಂಡಿಯಾ ಇರುತ್ತೆ, ಬಟ್ ಕಂಟ್ರೋಲ್ ಇಂಡಿಯಾದಲ್ಲಿದ್ದರೆ ರೆಸಿಡೆಂಟ್ಗೆ ಟ್ಯಾಕ್ಸೇಬಲ್ ಆಗುತ್ತೆ, ಆರ್ಡಿನರಿ ರೆಸಿಡೆಂಟ್ಗೆ ಟ್ಯಾಕ್ಸ್ ಆಗುತ್ತೆ, ಬಟ್ ನಾನ್ ರೆಸಿಡೆಂಟ್ಗೆ ಟ್ಯಾಕ್ಸ್ ಆಗೋದಿಲ್ಲ. ಓಕೆನಾ? ಇದು ಒಂದು ಚೇಂಜಸ್ ಆಯಿತು ನೋಡಿ. ಇನ್ಕಮ್ ಅರ್ನ್ ಆ್ಯಂಡ್ ರಿಸೀವ್ಡ್ ಔಟ್ಸೈಡ್ ಇಂಡಿಯಾ, ಇದು ಕೂಡ ಸೇಮ್ ಇದೆ. ಅರ್ನ್ ಮತ್ತು ರಿಸೀವ್ಡ್ ಔಟ್ಸೈಡ್ ಇಂಡಿಯಾ ಇದೆ. ಫ್ರಾಮ್ ಎ ಬಿಸ್ನೆಸ್ ಆರ್ ಪ್ರೊಫೆಷನ್ ನಾಟ್ ಕಂಟ್ರೋಲ್ ಫ್ರಾಮ್ ಇಂಡಿಯಾ. ಇದು ಪ್ರೀವಿಯಸ್ ಟ್ರಾನ್ಸಾಕ್ಷನ್ ಏನಿತ್ತು, ಕಂಟ್ರೋಲ್ ಫ್ರಾಮ್ ಇಂಡಿಯಾ ಇತ್ತು, ಇಲ್ಲಿ ನಾಟ್ ಕಂಟ್ರೋಲ್ ಫ್ರಾಮ್ ಇಂಡಿಯಾ. ಅಂದರೆ ಕಂಟ್ರೋಲ್ ಫ್ರಾಮ್ ಇದ್ದರೆ ಟ್ಯಾಕ್ಸೇಬಲ್, ರೆಸಿಡೆಂಟ್ ಆರ್ಡಿನರಿ ರೆಸಿಡೆಂಟ್ ಟ್ಯಾಕ್ಸೇಬಲ್ ಆಗುತ್ತೆ. ನಾಟ್ ಕಂಟ್ರೋಲ್ ಇದ್ದರೆ ಕೇವಲ ರೆಸಿಡೆಂಟ್ ಮಾತ್ರ ಟ್ಯಾಕ್ಸೇಬಲ್ ಆಗುತ್ತೆ, ಮತ್ತು ಆರ್ಡಿನರಿ, ನಾನ್ ಆರ್ಡಿನರಿ ನಾನ್ ಟ್ಯಾಕ್ಸೇಬಲ್ ಆಗುತ್ತೆ. ಇನ್ಕಮ್ ಅರ್ನ್ ಆ್ಯಂಡ್ ರಿಸೀವ್ಡ್ ಔಟ್ಸೈಡ್ ಇಂಡಿಯಾ ಫ್ರಾಮ್ ಎನಿ ಅದರ್ ಸೋರ್ಸ್, ಇದು ಕೇವಲ ರೆಸಿಡೆಂಟ್ ಮಾತ್ರ ಟ್ಯಾಕ್ಸೇಬಲ್ ಆಗುತ್ತೆ, ಇವೆರಡಕ್ಕೂ ನಾನ್ ಟ್ಯಾಕ್ಸೇಬಲ್ ಆಗುತ್ತೆ. ಅಂದರೆ ಭಾರತದಲ್ಲಿ ಏನೂ ಸಂಬಂಧ ಇರೋದಿಲ್ಲ, ಯಾಕಂದರೆ ಔಟ್ಸೈಡ್ನಲ್ಲಿ ಬಿಸ್ನೆಸ್ ಇದೆ ಮತ್ತು ಅರ್ನ್ ಆ್ಯಂಡ್ ರಿಸೀವ್ಡ್ ಕೂಡ ಅಲ್ಲೇ ಇದೆ, ಯಾವುದೇ ಕೂಡ ಸಂಬಂಧ ಇರೋದಿಲ್ಲ. ಇನ್ಕಮ್ ಅರ್ನ್ ಆ್ಯಂಡ್ ರಿಸೀವ್ಡ್ ಔಟ್ಸೈಡ್ ಇಂಡಿಯಾ ಇನ್ ಅರ್ಲಿಯರ್ ಇಯರ್ ಬಟ್ ಲೆಟರ್ ಆನ್ ರೆಮಿಟೆಡ್ ಟು ಇಂಡಿಯಾ ಡ್ಯೂರಿಂಗ್ ದ ಪ್ರೀವಿಯಸ್ ಇಯರ್. ಅಂದರೆ ಇನ್ಕಮ್ ಅರ್ನ್ ಆ್ಯಂಡ್ ರಿಸೀವ್ಡ್ ಔಟ್ಸೈಡ್ ಇಂಡಿಯಾದಲ್ಲಿ ಇಲ್ಲ, ಇಂಡಿಯಾದಲ್ಲಿದ್ದರೆ ಮೂಗರಿಗೆ ಟ್ಯಾಕ್ಸೇಬಲ್ ಆಗುತ್ತೆ. ಓಕೆನಾ? ಬಟ್ ಲೇಟರ್ ಆನ್ ರೆಮಿಟೆಡ್ ಟು ಇಂಡಿಯಾ, ಕೆಲವು ವರ್ಷಗಳ ನಂತರ ಅದನ್ನು ಭಾರತದಲ್ಲಿ ತಂದರು ಡ್ಯೂರಿಂಗ್ ದ ಪ್ರೀವಿಯಸ್ ಇಯರ್, ಬಟ್ ಇದು ಯಾರಿಗೂ ಕೂಡ ಟ್ಯಾಕ್ಸೇಬಲ್ ಆಗೋದಿಲ್ಲ, ನಾನ್ ಟ್ಯಾಕ್ಸೇಬಲ್. ಕೆಲವು ಟ್ರಾನ್ಸಾಕ್ಷನ್ ಇದ್ದಾವೆ, ಅವು ಪೂರ್ತಿಯಾಗಿ ನಾನ್ ಟ್ಯಾಕ್ಸೇಬಲ್ ಆಗುತ್ತೆ. ಅವು ನಿಮಗೆ ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಯಾವ್ಯಾವ ಟ್ರಾನ್ಸಾಕ್ಷನ್ ಆಗುತ್ತೆ ನಾನ್ ಟ್ಯಾಕ್ಸೇಬಲ್ದು ಇಂಪಾರ್ಟೆಂಟಾಗಿ ಸಪ್ರೇಟಾಗಿ ಬರೆಸ್ತೀನಿ. ಓಕೆನಾ? ಸೊ ಈ ಥರ ನಾವು ಚಾರ್ಟನ್ನು ಇರುತ್ತೆ, ಈ ಟೋಟಲ್ ಇನ್ಕಮ್ನ ಕ್ಯಾಲ್ಕುಲೇಷನ್ ಮಾಡೋದು. ಈ ಥರ ಟ್ರಾನ್ಸಾಕ್ಷನ್ ಕೊಡ್ತಾರೆ, ಅಮೌಂಟ್ ಕೊಟ್ಟಿರ್ತಾರೆ, ಯಾವ ಥರ ಅಂತ ಮಾಡಬೇಕಂತ. ಸೊ ಓಕೆ ಫ್ರೆಂಡ್ಸ್, ಈ ಒಂದು ವಿಡಿಯೋದಲ್ಲಿ ನಾವು ಟೋಟಲ್ ಇನ್ಕಮ್ನ ಫಾರ್ಮೆಟ್ ನೋಡಿದ್ವಿ, ರೆಸಿಡೆಂಟಿಯಲ್ ಸ್ಟೇಟಸ್ನ ಟೈಪ್ಸು, ಬೇಸಿಕ್ ಕಂಡೀಷನ್ ಆ್ಯಂಡ್ ಸಬ್ಸಿಕ್ವೆಂಟ್ ಕಂಡೀಷನ್. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಪ್ರಾಬ್ಲಮ್ನ ಸ್ಟಾರ್ಟ್ ಮಾಡ್ತೀನಿ. ನಾನು ಮಾಡೋ ವಿಡಿಯೋನಲ್ಲಿ ಎಲ್ಲ ಕ್ವಶನ್ ಪೇಪರ್ನ ಸೊಲ್ಯೂಷನ್ ಇದ್ದು ಮಾತ್ರ ಮಾಡ್ತೀನಿ, ಯಾಕಂದರೆ ನಿಮಗೂ ಕೂಡ ಎಕ್ಸಾಮ್ಗೆ ಹೆಲ್ಪ್ ಆಗುತ್ತೆ. ಕ್ವಶನ್ ಪೇಪರ್ನಲ್ಲಿ ಯಾವ ಥರ ಕೇಳ್ತಾರೆ ಅಂತ, ಯಾಕಂದರೆ ಬುಕ್ಸ್ನಲ್ಲಿ ಇಲಿಸ್ಟ್ರೇಷನ್ ಮಾಡಿದರೆ ಯಾರು ಕೂಡ ಮಾಡ್ಬೋದು, ಬಟ್ ನಾನು ಕ್ವಶನ್ ಪೇಪರ್ನಲ್ಲಿ ಪ್ರೀವಿಯಸ್ 5 ಕ್ವಶನ್ ಪೇಪರ್ನ ನಾನು ನಿಮಗೆ ಸೊಲ್ಯೂಷನ್ ಮಾಡಿ ಕೊಡ್ತೀನಿ. ಓಕೆನಾ? ಸೊ ಥ್ಯಾಂಕ್ ಯು ಫ್ರೆಂಡ್ಸ್ ನೋಡಿದ್ದಕ್ಕೆ. ಹೀಗೆ ನಿಮ್ಮ ಫ್ರೆಂಡ್ಸ್ಗೆ ಈ ವಿಡಿಯೋನ ಶೇರ್ ಮಾಡ್ತಾಯಿರಿ, ಲೈಕ್ ಮಾಡಿ. ಏನಾದರೂ ಬೇರೆ ವಿಡಿಯೋ ಅಪ್ಡೇಟ್ ಮಾಡಬೇಕಂದ್ರೆ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ಗೆ ಹೊಸದಾಗಿದ್ದರೆ. ಥ್ಯಾಂಕ್ ಯು ಫ್ರೆಂಡ್ಸ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.